ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಸ್ಕಿನ್ ಬ್ರೈಟನಿಂಗ್ ಡೇ ಕ್ರೀಮ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಡ್ಬೇಕು ಅಂಡ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡುವಂತ ವಿಡಿಯೋ ಆಗಿರುತ್ತೆ. ಎಲ್ಲರನ್ನೂ ಸ್ಕಿಪ್ ಮಾಡ್ದಲೆ ಫುಲ್ ವಿಡಿಯೋನ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು 4 days ಆಗಿತ್ತು ಯಾವುದೇ ರೀತಿ ವಿಡಿಯೋ ಹಾಕಕ್ಕಾಗಿರ್ಲಿಲ್ಲ, ಅಂದ್ರೆ ಸ್ವಲ್ಪ ಬಿಸಿ ಇದ್ದೆ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ವಿಡಿಯೋ ಹಾಕಿರಲಿಲ್ಲ. ಸೊ ಇವತ್ತು ನಾನು ಅಮ್ಮರ ಮನೆಗೆ ಪಾಪು ಕರ್ಕೊಂಡ್ ಬಂದಿದ್ದೆ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಹಾಗಾಗಿ ಇವತ್ತು ಅಮ್ಮರ ಮನೆಯಲ್ಲೇನೆ ಒಂದು ವಿಡಿಯೋನ ಮಾಡ್ಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನಂಗೆ ತುಂಬಾ ಜನ ಕೇಳ್ತಾ ಇದ್ರಿ ಒಂದು ಬೆಸ್ಟ್ ಬ್ರೈಟನಿಂಗ್ ಡೇ ಕ್ರೀಮ್ ಬಗ್ಗೆ ಹೇಳಿ ಅಂತ. ನಾನು ಲಾಸ್ಟ್ ಟೈಮ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ನ ಬೈ ಮಾಡಿದ್ದೆ, ಅದ್ರದ್ದು ವಿಡಿಯೋನ ಬೇಕಾದ್ರೆ ನಾನು ಲಾಸ್ಟ್ ಮೇಲ್ಗಡೆ ಐಕಾನ್ ಅಲ್ಲಿ ಹಾಕಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗಿ ನೋಡ್ಕೊಬಹುದು. ಆ ವಿಡಿಯೋದಲ್ಲಿ ತುಂಬಾ ಪ್ರಾಡಕ್ಟ್ಸ್, ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ಚೆನ್ನಾಗಿರುವಂತದನ್ನ ನಾನು ಬೈ ಮಾಡಿದ್ದೆ. ಸ್ಕಿನ್ ಕೇರ್ ಆಗಿರ್ಬೋದು, ಮತ್ತೆ ನನ್ನ ಒಂದು ಮೇಕಪ್ ಪ್ರೊಫೆಷನ್ಗಾಗಿರ್ಬೋದು. ಸೊ ಅಂಡ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಪಾಪುದೆಲ್ಲ ಸ್ವಲ್ಪ ಸೌಂಡ್ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಬ್ಲಾಕ್ ಇರುತ್ತೆ. ಅಂಡ್ ನಾವು ಆಚೆ ಎಲ್ಲ ಓಡಾಡ್ತಾನೆ ಅಂತ ನಾವು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದೀವಿ. ಅಂಡ್ ಇವತ್ತು ಪವರ್ ಇಲ್ಲ, 6 o'clock ತನಕ, ಸಂಜೆ ತನಕ ಬರಲ್ವಂತೆ ಕರೆಂಟು. ಥ್ಯಾಂಕ್ ಗಾಡ್ ನನ್ನ ಫೋನ್ ಚಾರ್ಜ್ಗೆ ಹಾಕಿದ್ದೆ, ಇನ್ನೊಂದು 50% ಇರ್ಬೋದು. ಸೊ ನನಗೆ ವ್ಲಾಗ್ ಅಥವಾ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ನಂಗೆ ಟೈಮ್ ಸಿಗ್ತಾ ಇರಲ್ಲ. ಅವನನ್ನು ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ. ಇವಾಗ ಒಂದತ್ರ ಇರಲ್ಲ, ನಡೆದಾಡ್ತಿದ್ದಾನೆ ಚೆನ್ನಾಗಿ. ಸೊ ಹಂಗಾಗಿ ಬನ್ನಿ, ಯಾಕೆ ತಡ ಮಾಡೋದು, ಜಾಸ್ತಿ ಬೇರೆ ವಿಷಯಕ್ಕಿಂತ ಮೈನ್ ಥಿಂಗ್ ಬಂದ್ಬಿಟ್ಟು ಈ ವಿಡಿಯೋ ಅದ್ರ ಬಗ್ಗೆ ಹೇಳ್ತೀನಿ. ಇದು ಬಂದ್ಬಿಟ್ಟು ಖಾದಿ ಅವ್ರದ್ದು, ಹರ್ಬಲ್ ಅವ್ರದ್ದು. ಈ ಪ್ರಾಡಕ್ಟ್ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಂಡ್ ನಾನು ಅಷ್ಟೇ ಒಂದು 15 days ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮ್ಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಶೇರ್ ಮಾಡ್ಕೊಳ್ಬೇಕು, ರಿವ್ಯೂ ಕೊಡಬೇಕು ಅಂತ ಅನ್ಕೊಂಡಿದೀನಿ. ತುಂಬಾ ಜನ ನಂಗೆ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರೆ ಒಂದು ಡೇ ಕ್ರೀಮ್ ನಥಿಂಗ್ ಬಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಗಳೇ ಆಗಿರುತ್ತೆ. ಸೊ ಬಟ್ ಪರ್ಟಿಕ್ಯುಲರ್ಲಿ ನಾನು ಯಾಕೆ ಈ ಒಂದು ಪ್ರಾಡಕ್ಟ್ ನ ಬೈ ಮಾಡಿದೆ ಅಂದ್ರೆ, ಎಸ್ಪೆಷಲಿ ನಂಗೆ ಕೆಲವೊಬ್ರು ಸಬ್ಸ್ಕ್ರೈಬರ್ಸ್ ಕಮೆಂಟ್ಸ್ ಹಾಕಿದ್ರಿ ಒಂದು ಡೇ ಕ್ರೀಮ್ ಬೆಸ್ಟ್ ಹೇಳಿ ಅಂತ. ಸೊ ಅಂತವ್ರಿಗೆ, ಅಂಡ್ ಇದ್ರಲ್ಲೂ ಅಷ್ಟೇ ಸ್ಕಿನ್ ಬ್ರೈಟನಿಂಗ್ ಡೇ ಕ್ರೀಮ್ ಅಂತಾನೆ ಮೆನ್ಷನ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿದ್ದು. ಇದ್ರದ್ದು ಬಂದ್ಬಿಟ್ಟು 10 grams-ಗೆ 99 rupees. ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಖಾದಿ ಅವ್ರದ್ದು. ನಾನು ಒಂದೆರಡು ಲಿಪ್ ಬಾಮ್ಸ್ ಮತ್ತೆ ಲಿಪ್ ಸ್ಕ್ರಬ್ ಎಲ್ಲ ಯೂಸ್ ಮಾಡಿದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಓಪನ್ ದ ಪ್ಯಾಕೇಜ್. ಇದು 10 grams ಅಂಡ್ ಇದು ಬಂದ್ಬಿಟ್ಟು ವಿತ್ ಟರ್ಮರಿಕ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಅರಿಶಿನ ಯೂಸ್ ಮಾಡಿ ಡೇ ಕ್ರೀಮ್ ಮಾಡಿರೋದು. ಅಂಡ್ ಮೈನ್ ಆಗಿ ಸ್ಕಿನ್ ಬ್ರೈಟನಿಂಗ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟರ್ಮರಿಕ್. ಸೊ ನಾವು ನಾರ್ಮಲ್ ಆಗಿ ಹೋಮ್ ರೆಮಿಡೀಸ್ ಅಲ್ಲೂ ಸಹ ಟರ್ಮರಿಕ್ ನ ಯೂಸ್ ಮಾಡಬಹುದು. ಇಲ್ಲಿ ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದು ಬಂದ್ಬಿಟ್ಟು 10 grams ಈ ರೀತಿ ಪ್ಯಾಕೇಜ್ ಎಲ್ಲ ಆಗಿದೆ. ನಮ್ಮ ಪಾಪು ಬೇರೆ ಇಟ್ಕೊಂಡು ಎಲ್ಲೆಲ್ಲೋ ಎಸಿತಾ ಇರ್ತಾನೆ ಸಿಕ್ತಾಗ. ಅಂದ್ರೆ ಇವಾಗ ನಾನು ಬರುವಾಗ ತಗೊಂಡ್ಬರ್ತಿದ್ದೆ, ಅವನು ಇಟ್ಕೊಂಡು ಆಟಾಡ್ತಾ ಇದ್ದೆ. ಸೊ ಹಂಗಾಗಿ 2 ಕಡೆಗೆ ಇದಾಗಿದೆ. ಇದು ಬಂದ್ಬಿಟ್ಟು ಒಂದು ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇದೆ ಈ ರೀತಿ. ಅಂಡ್ ಇದು ಸ್ಮೆಲ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ನಿಮ್ಗೆ ರಿವ್ಯೂ ನೆಕ್ಸ್ಟ್ ಆಫ್ಟರ್ 15 days ಸಹ ಕೊಡ್ತೀನಿ. ಇದು ನನ್ನ ಫಸ್ಟ್ ಡೇ ಯೂಸ್ ಮಾಡ್ತಿರೋವಂಥದ್ದು. ನೋಡೋಣ ಯಾವ ರೀತಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ ಬೇಗ ಅಂತ. ಸೊ ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಇಲ್ಲಿ ಅಮ್ಮರ ಮನೆಗೆ. ಸೊ ಅಪ್ಲೈ ಮಾಡಿ ನೋಡೋಣ ಅಂತ ಅನ್ಕೊಂಡು ಇಲ್ಲೇನೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಮತ್ತೆ ಮನೆಗೆ ಹೋಗಿ ವಿಡಿಯೋ ಎಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇವಾಗ ನಾನು ಡಾಟ್ ಇಟ್ಕೊಂಡು ನನ್ನ ಕೈಯಲ್ಲೇನೆ ನೀಟಾಗಿ ಈ ರೀತಿ ಅಪ್ವರ್ಡ್ಸ್ ಅಲ್ಲಿ ನೀವು ಕ್ರೀಮ್ ನ ಜಾಸ್ತಿ ಮಸಾಜ್ ಮಾಡ್ಕೊಳ್ಳಿ ಅಬ್ಸರ್ವ್ ಆಗೋದಕ್ಕೆ. ಬಟ್ ತುಂಬಾ ಡೌನ್ ವರ್ಡ್ಸ್ ಯಾವುದೇ ಪ್ರಾಡಕ್ಟ್ ನ ಜಾಸ್ತಿ ನಾವು ಮಸಾಜ್ ಮಾಡಬಾರ್ದು. ಎಸ್ಪೆಷಲಿ ಕೆನ್ನೆ ಹತ್ರ ಬಂದಾಗ ಮೇನ್ ಆಗಿ ಈ ರೀತಿ ಅಪ್ವರ್ಡ್ಸ್ ಅಲ್ಲಿ ಮಾಡಬೇಕು. ಅವಾಗ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ. ಅಂಡ್ ಪೋರ್ಸ್ ಎಲ್ಲ ಇರುತ್ತಲ್ವಾ, ಅದಕ್ಕೆಲ್ಲ ನೀಟಾಗಿ ಹೋಗಿ ಲೈಕ್ ಪ್ರೈಮರ್ಸ್ ಆಗಿರ್ಬೋದು, ಮಾಯಿಶ್ಚರೈಸರ್ಸ್ ಆಗಿ ಕವರ್ ಆದಾಗ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದು ಚೆನ್ನಾಗಿ ಕ್ವಿಕ್ ಆಗಿ ಅಬ್ಸರ್ವ್ ಆಗಕ್ಕಾಗುತ್ತೆ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ಸೊ ಇದು ಟೆಕ್ಸ್ಚರ್ ತುಂಬಾ ಚೆನ್ನಾಗಿದೆ, ಕ್ರೀಮಿ ಟೆಕ್ಸ್ಚರ್ ಇದೆ ಅಂಡ್ ಬೇಗ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ಇದು ಕ್ರೀಮ್ ತುಂಬಾ ಸ್ಮೆಲ್ ಕೂಡ ಅಷ್ಟೇನೆ, ಫ್ರಾಗ್ನೆನ್ಸ್ ಯಾವುದೇ ರೀತಿ ಆಶನ್ಸ್ ಅಲ್ಲ, ನಮಗೆ ಡಿಸ್ಟರ್ಬ್ ಆಗಲ್ಲ. ಸೊ ನೋಡಿ, ನಾನು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಡೇ. ಅಮ್ಮ ಡೋರ್ ಓಪನ್ ಮಾಡಿದ್ರು, ಅದಕ್ಕೆ ಬೆಳಕು ಬರ್ತಾ ಇದೆ ಹಿಂದೆ ಬ್ಯಾಕ್ ಗ್ರೌಂಡ್. ಸೊ ಇವಾಗ ನಾನು ಕ್ರೀಮ್ ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡ್ಕೊಂಡು ಒಂದು 2 minutes ಇದೇ ರೀತಿ ಅದಕ್ಕೆ ಹಿಂಗೆ ಮಸಾಜ್ ಮಾಡ್ಕೊಳ್ತೀನಿ.
ಇತ್ತೀಚೆಗೆ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟಿದೆ, ಆಯಿಲಿ ಫುಡ್ನ ಜಾಸ್ತಿ ತಿಂದು. ಸೊ ಅದಕ್ಕೊಂದು ಯಾವ್ದಾದ್ರು ರೆಮಿಡಿನ ಅಥವಾ ಒಂದು ನನ್ನ ಹತ್ರ ಬೆಸ್ಟ್ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಒಂದು ಆಯಿಂಟ್ಮೆಂಟ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನಗೆ ಹಿಂಗೆ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿದ್ರು, ಅವ್ರಿಗೆ ನಾನು ಅದನ್ನು ಸಜೆಸ್ಟ್ ಮಾಡಿದ್ದೆ ಕ್ರೀಮ್ನ. ಅವ್ರ ಹತ್ರ ರಿವ್ಯೂ ಕೇಳಿದಾಗ ವರ್ಕ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಾನು ಕೆಲವೊಬ್ಬರಿಗೆ ತುಂಬಾ ಪಿಂಪಲ್ಸ್ ಆಗ್ತಾ ಇರುತ್ತಲ್ಲ ಅಂತವ್ರಿಗೆ ನೋಡೋಣ, ಸಜೆಸ್ಟ್ ನೆಕ್ಸ್ಟ್ ಮಾಡೋಣ. ಆ ಒಂದು ವಿಡಿಯೋನ ಮಾಡ್ತೀನಿ ಸದ್ಯದಲ್ಲೇ. ನನಗೂ ಪಿಂಪಲ್ಸ್ ಆಗಿದೆ. ಸೊ ಇವಾಗ ನಾನು ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿ ಅಬ್ಸರ್ವ್ ಆಗಿದೆ ಚೆನ್ನಾಗಿ. ಸೊ ಇದನ್ನ ನಾನು 15 ಡೇಸ್ ತನಕ ಯೂಸ್ ಮಾಡೋಣ ಅನ್ಕೊಂಡಿದ್ದೀನಿ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಸೊ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗಿ ಫಸ್ಟಿಗಿಂತ ಕಾಣಿಸ್ತಿದೆ ಅನ್ಸುತ್ತೆ. ನೋಡೋಣ ಆಫ್ಟರ್ ಯೂಸ್ 15 ಡೇಸ್ ಹೆಂಗ್ ಬರುತ್ತೆ ರಿವ್ಯೂ ಕೊಡ್ತೀನಿ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅಷ್ಟು ಪ್ರಿಫರ್ ಆಗಿ ಕಾಣಿಸ್ತಿಲ್ಲ. ಕೆಲವೊಂದನ್ನ ನಾನು ಹೇಳ್ತೀನಿ ನನಗೆ ಗೊತ್ತಾಗುವಂತದನ್ನ. ಇದರಲ್ಲಿ ಆಕ್ವಾ ಇದೆ, ಮತ್ತೆ ಟರ್ಮರಿಕ್ ಇದೆ, ಅಂಡ್ ಬಂದ್ಬಿಟ್ಟು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ. ಇನ್ನೂ ತುಂಬಾ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ, ಬಟ್ ನಂಗೆ ಇಲ್ಲಿ ಕಾಣಿಸ್ತಿಲ್ಲ. ಅಂದ್ರೆ ತುಂಬಾ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಷ್ಟರಲ್ಲಿ ಓದಕ್ ಆಗ್ತಿಲ್ಲ. ಸೊ ಕ್ರೀಮ್ದು ಸ್ಮೆಲ್ ಆಗ್ಲಿ ಮತ್ತೆ ಟೆಕ್ಸ್ಚರ್ ಆಗ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಇದು ನನ್ನ ಫಸ್ಟ್ ಡೇ ಅಪ್ಲೈ ಮಾಡಿರೋಂಥದ್ದು. ರೆಗ್ಯುಲರ್ ಆಗಿ ನಾನು ಒಂದು 15 ಡೇಸ್ ಯೂಸ್ ಮಾಡೋಣ ಅನ್ಕೊಂಡಿನಿ. ಎಷ್ಟು ಸ್ಕಿನ್ ಬ್ರೈಟ್ ಆಗುತ್ತೆ, ವರ್ಕ್ ಆಗುತ್ತಾ ಅಂತ. ನಂದು ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್ ಟೈಪ್ ಇದೆ. ಸೊ ಇವತ್ತು ನಾನು ಅಪ್ಲೈ ಮಾಡ್ಕೊಂಡು ಇನ್ನು 14 ಡೇಸ್ ಅಪ್ಲೈ ಮಾಡಿ ನೆಕ್ಸ್ಟ್ 1 ಡೇ ನಾನು ರಿವ್ಯೂ ಕೊಡ್ತೀನಿ. ಅಂಡ್ ಸೆಕೆಂಡ್ 2 ಡೇಸ್ ಅಲ್ಲಿ 3 ಡೇಸ್ ಅಲ್ಲಿ ಎಲ್ಲ ಅಪ್ಲೈ ಮಾಡ್ಕೊಳ್ಳೋದನ್ನು ನಾನು ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋನ. ಸೊ ನೋಡೋಣ, ಡಿಫ್ರೆನ್ಸ್ ಏನಾದ್ರು ಗೊತ್ತಾದ್ರೆ ನಿಮ್ಗೆ ಒಂದೇ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಂತ ಹೋಪ್. ಸೊ ನಿಮ್ಗೆ ಯೂಸ್ ಆಗ್ಬೋದು. ನಾನು ಬೇಕಾದ್ರೆ 15 ಡೇಸ್ ಬಿಟ್ಟು ಆಫ್ಟರ್ ರಿವ್ಯೂ ಕೊಡ್ತೀನಿ. ಅನಂತರ ನಿಮ್ಗೆ ಏನಾದ್ರೂ ಡಿಫ್ರೆನ್ಸ್ ಅನ್ಸಿದ್ರೆ ನನ್ನ ಸ್ಕಿನ್ ಅಲ್ಲಿ ನೀವು ನೋಡಿ ಇದೇ ಕ್ರೀಮ್ ನ ಬೈ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ, ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡ್ತಾ ಇರಿ. ತಪ್ಪದೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಸಿಟ್ ಮಾಡೋರು ಸಬ್ಸ್ಕ್ರೈಬ್ ಆಗಿ ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಹೊಸದಾಗಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ತಲುಪುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್.